ಇಡೀ ಪ್ರಪಂಚದಲ್ಲಿ ಜಪಾನ್ ಮಾತ್ರ ಒಂದು ಅಂತಹ ದೇಶವಾಗಿದೆ. ಇಲ್ಲಿ 2024ರ ಬದಲಾಗಿ 2050 ನಡೀತಾ ಇದೆ. ಅಂದರೆ ಏನೆಲ್ಲ ಅಮೆರಿಕ ಮತ್ತು ದುಬೈಯಲ್ಲಿ ಇಲ್ವೋ ಅದೆಲ್ಲ ಈ ಜಪಾನ್ ಅಲ್ಲಿ ಇದೆ. ಬನ್ನಿ ತಿಳಿಯೋಣ ಇಲ್ಲಿನ ಟೆಕ್ನಾಲಜಿಯನ್ನು. ಇಡೀ ಜಗತ್ತಲ್ಲಿ ಎಲ್ಲಾ ಟ್ರೈನ್ಗಳು ನೇರವಾಗಿ ಚಲಿಸಿದರೆ ಇಲ್ಲಿ ಜಪಾನ್ ಅಲ್ಲಿ ಉಲ್ಟಾ ಹ್ಯಾಂಗಿಂಗ್ ಟ್ರೈನ್ ಚಲಿಸುತ್ತದೆ. ಪ್ರಪಂಚದಲ್ಲಿರುವ ಟ್ರೈನ್ ನ ಮ್ಯಾಕ್ಸಿಮಮ್ ಸ್ಪೀಡ್ 300 km/h ಆಗಿದ್ರೆ ಜಪಾನ್ ನ ರೆಕಾರ್ಡಿಂಗ್ ಸ್ಪೀಡ್ 600 km/h ಗಿಂತಲೂ ಹೆಚ್ಚು. ಜಗತ್ತಲ್ಲಿ ನಾರ್ಮಲ್ ಆಗಿ ಧರಿಸುವ ಬಟ್ಟೆ ಸಿಕ್ಕರೆ ಇಲ್ಲಿ ಜಪಾನ್ ಅಲ್ಲಿ ಡಿಜಿಟಲ್ ಕ್ಲೋತ್ ಸಿಗುತ್ತೆ. ಇದರಲ್ಲಿ ನಿಮಗೆ ಇಷ್ಟ ಬಂದಂತೆಯೇ ಕಲರ್ ಮತ್ತು ಪ್ಯಾಟರ್ನ್ ಅನ್ನು ಚೇಂಜ್ ಮಾಡಬಹುದು. ಜಪಾನ್ ನ ಚರಂಡಿಗಳು ಅಷ್ಟೊಂದು ಕ್ಲೀನ್ ಆಗಿ ಇರುತ್ತೆ ಅಂದ್ರೆ ಇದರಲ್ಲಿ ನಿಮಗೆ ಅಕ್ವೇರಿಯಂ ಅಲ್ಲಿ ಇರುವಂತಹ ಮೀನುಗಳು ಕಾಣಸಿಗುತ್ತದೆ. ಮತ್ತು ಜಪಾನ್ ನ ಪಬ್ಲಿಕ್ ಟಾಯ್ಲೆಟ್ ಟ್ರಾನ್ಸ್ಪರೆಂಟ್ ಆಗಿದ್ದು ಇದರೊಳಗೆ ಹೋಗಿ ಒಂದು ಬಟನ್ ಪ್ರೆಸ್ ಮಾಡುವುದರಿಂದ ಇಡೀ ಗ್ಲಾಸ್ ಪೂರ್ತಿ ಬ್ಲರ್ ಆಗಿ ಬಿಡುತ್ತೆ. ಇಲ್ಲಿಯ ಟೆಕ್ನಾಲಜಿಯ ಬಗ್ಗೆ ಹೇಳಬೇಕೆಂದರೆ ಈ ಒಂದು ವಿಡಿಯೋ ಸಾಕಾಗೋದಿಲ್ಲ. ಇಂತಹದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ತಿಳಿಯೋಣ.